ಏನ್ ಡ್ಯಾಡಿ? ನನಗೆ ಒಂದು ಗೊತ್ತಾಗ್ತಾ ಇಲ್ಲ, ನೀನೇನು ಕೆಲಸ ಮಾಡ್ತಾ ಇದ್ದೀಯಾ ಅಂತ. ಬಾತ್ರೂಮಲ್ಲಿ ಏನ್ ಕೆಲಸ ಮಾಡ್ತಾರೆ ಡ್ಯಾಡಿ? ಸ್ನಾನ ಮಾಡ್ತಾ ಇದ್ದೀನಿ. ಹೋಗ್ ಕೆಲಸ ಮಾಡಿ. ನೀನ್ ಬಾತ್ರೂಮಲ್ಲಿ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾ ಇಲ್ಲ, ನೀನು ಬದುಕಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀಯಾ ಅದನ್ನ ಕೇಳ್ದೆ. ಅದನ್ನೆಲ್ಲ ಮಾತಾಡಕ್ಕಿದು ಟೈಮಾ ಡ್ಯಾಡಿ? ನಾನು ಅರ್ಜೆಂಟಾಗಿ ಹೋಗ್ಬೇಕು. ಹೋಗಿ ಕೆಲಸ ಮಾಡಿ. ಬೆಳಗ್ಗೆ ಡಿಸ್ಟರ್ಬ್ ಮಾಡ್ತೀರಾ? ನಾನ್ ಮಾಡ್ತಾ ಇದ್ದೀನಪ್ಪ, ನೀನ್ ಏನ್ ಮಾಡ್ತಾ ಇದ್ದೀಯಾ ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಕೇಳಿದ್ರು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಆ ಕೆಲ್ಸಕ್ಕೆ ಹೋಗ್ತೀನಿ, ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ ಹೊರ್ತು ನೀನ್ ಏನ್ ಮಾಡ್ತಾ ಇದೀಯ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಮಗ ಆ ಕೆಲ್ಸಕ್ಕೆ ಹೋಗ್ತಾನೆ, ಈ ಕೆಲ್ಸಕ್ಕೆ ಹೋಗ್ತಾನೆ, ಅಷ್ಟು ದುಡಿತಾನೆ, ಇಷ್ಟು ದುಡಿತಾನೆ ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟಕ್ಕಾದ್ರೂ ಸುಮ್ಮನಾಗ್ತಾರ? ಕೊನೆಗೆ ನಿಮ್ಮ ಮಗ ಏನ್ ದುಡಿತಾನೆ, ಏನ್ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ಅದು ನಿನಗೆ ಗೊತ್ತಾಗಲ್ಲಪ್ಪ. ಹೆತ್ತು ಹೊತ್ತು ಸಾಕಿ ಸಲುಹಿರೋ ನೋವು ನಮಗ್ ಗೊತ್ತಾಗುತ್ತೆ. ಸಾಕು. ಈಗೇನ್ ನಿಮ್ ಪ್ರಾಬ್ಲಮ್ಮು? ಅಕ್ಕಪಕ್ಕದವ್ರು ಕೇಳ್ತಾರೆ ತಾನೆ? ಬಿಟ್ರೆ ಮನೆ ಹಾಳು ಮಾಡ್ಬಿಡ್ತಾರಲ್ಲಪ್ಪ. ಅಪ್ಪ ಮಕ್ಕಳನ್ನ ದೂರ ಮಾಡ್ಬಿಡ್ತಾರೆ. ನೋಡು, ಇನ್ಯಾರು ಕೇಳಬಾರ್ದು. ಹಂಗ ಮಾಡ್ತೀನಿ ಇವತ್ತು. ಅವ್ರ ಮನೆ ಇಡ್ಲಿ ತೂತು ಮಾಡಿಕೊಂಡು ನಮ್ಮ ಮನೆ ದೋಸೆ ತೂತು. ಹೋಗ್ಲಿ ಹೋಗ್ಲಿ ಅಂತ ಬಿಟ್ರೆ ಜಾಸ್ತಿ ಆಯ್ತು ಇವ್ರದು. ಅಕ್ಕಪಕ್ಕ ಇತ್ಕೊಂಡು ಅಪ್ಪ ಮಕ್ಳಿಗೆ ತಂದಿಕ್ತಾವ್ರೆ, ಮನೆ ಹಾಳು ಮಾಡ್ಬಿಡ್ತಾರೆ. ಆಹಾ, ಆದ್ರೆ ಈಗ ಹೇಳದ್ ಕೇಳಿ ಬೆಚ್ಚಿ ಬಿದ್ಬಿಡ್ಬೇಕು. ಆ ಪಿಚ್ಚಲ್ಲಿ ಹೇಳೋಣ. ಅಕ್ಕಪಕ್ಕದ ಮನೆ ಅಂಕಲ್ ಆಂಟಿಗಳಿಗೆ ಹೇಳ್ತಾ ಇರೋದು ಈ ಸಾಲು, ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಹೊತ್ಕೊಂಡ್ ಮಲ್ಕೋಬೇಕು ಮನೆ ಶಾಲು. ಅದನ್ನ ಬಿಟ್ಟು ನನ್ನ ಮಕ್ಳು ಹಂಗೆ ಹಿಂಗೆ ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ ಅಂತ ಕಂಡೋರ್ ಮಕ್ಳು ತಂಟೆಗೆ ಬಂದ್ರಿ ಆಗೋಯ್ತೀರಾ ದಿಕ್ಕಾಪಾಲು. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನನಗೆ ಗೊತ್ತು ನನ್ನ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ. ಕೆಟ್ರೆ ಯಾವನ ಮನೆ ಬಾಕ್ಲಿಗೆ ಬರೋದಿಲ್ಲ, ಆಯ್ತಾ? ಇದೇ ಕೊನೆ. ಇನ್ನೊಂದ್ಸಲ ಸಕ್ಕರೆನೋ ಸಾರನೋ ಇಸ್ಕೊಳೋ ನೆಪ್ತಲ್ಲಿ ನಮ್ಮ ಮನೆ ಕಡೆಗೆ ಬನ್ನಿ, ವಿಷ ಹಾಕ್ಬಿಡ್ತೀನಿ. ಎಷ್ಟು ಕ್ಯೂಟ್ ಆಗಿದಾನಲ್ಲ. ಬಡೇ ತಾವು ಬರೇ ಅಪ್ಪ ಮಕ್ಳನ್ನ ದೂರ ಮಾಡೋ ಕೆಲಸನೇ ಮಾಡಿ, ಕಾಲೆಳೆಯೋದು ಇಲ್ಲ ಕಲ್ಲು ಹಾಕೋದು, ಇದೇ ಆಯ್ತು. ನಿಮ್ಮನೇನಾದ್ರೂ ಹಾಳಾಗೋಗಿರ್ಲಿ, ನಿಮ್ಮ ಮಕ್ಳು ಏನಾದ್ರು ಮಾಡ್ತಾ ಇರ್ಲಿ, ಬೇರೆಯವ್ರ ಮಕ್ಳು ಏನ್ ಮಾಡ್ತಾವ್ರೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ತಂದಿಕ್ಬಿಡಿ. ನಿಮ್ಮಂತವ್ರಿಂದನೇ ನಮ್ಮ ದೇಶ ಉದ್ಧಾರ ಆಯ್ತಾ ಇಲ್ಲ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಫಿಟ್ಟಿಂಗ್ ಇಡೋದು ನಿಲ್ಸ್ತಿಲ್ಲ ಅನ್ಕೊಳ್ಳಿ. ಈಗ ಟವಲ್ ಸುತ್ಕೊಂಡ್ ಬಂದಿದ್ದೀನಿ, ಆಮೇಲೆ ಬೇರೆನೆ ತೋರಿಸ್ತೀನಿ, ಆಯ್ತೆ? ಲೋ, ಹಿಂಗೆಲ್ಲ ಮೊಂಡಾಟ ಮಾಡಿದ್ರೆ ಆಗಲ್ಲ ಕಣೋ. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಮೊಂಡಾಟ ಮಾಡೋ ಹುಡುಗರೇ ಜೀವನದಲ್ಲಿ ಏನಾರು ಸಾಸೋದು. ಹೇಳಿದ್ಕೆಲ್ಲ ಕತ್ತಾಡ್ಸಾರ ಕೊನೆ ಕೂಲಿಗಳಾಗ್ತಾರೆ ಇಲ್ಲ ಕುರಿಗಳಾಗ್ತಾರೆ. ದೊಡ್ಡವರು ಅಂತ ಅನ್ಸ್ಕೊಂಡ್ರೆ ಗೊತ್ತಾಗಲ್ಲ ಅಷ್ಟೇ. ನೋಡು, ನೀನ್ ಇದೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಉಪ್ಪಿಟ್ಟು ಮಾಡೋದು ಬಿಟ್ಟು ಬೇರೆ ಏನಾದ್ರು ಮಾಡೋಗು. ಅರ್ಜೆಂಟಾಗಿ ಹೋಗ್ಬೇಕು, ಕೆಲ್ಸ ಇದೆ. ಓಹೋ, ಈ ತರ ಎದುರುತ್ರ ಮಾತ್ರ ಬಹಳ ಚೆನ್ನಾಗಿ ಕೊಡ್ತಾನೆ. ಕೂಲ್ ಡ್ಯಾಡಿ, ಕೂಲ್. ಸಮಾಧಾನ ಮಾಡ್ಕೊಳ್ಳಿ, ನಾನೆಲ್ಲ ಸರಿ ಮಾಡ್ತೀನಿ. ಈ ಲುಕೋಕೆನಾ? ಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ನೋಡೋ, ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾನು ದುಡಿದು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಅದು ಗೌರವ. ನಮ್ಮ ಹಿರಿಯೋರೆಲ್ಲ ಅದನ್ನೇ ಹೇಳಿರೋದು. ನಿನಗೆ ಯಾರೋ ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ಡ್ಯಾಡಿ, ದುಡ್ದು ಕಾಲ್ ಮೇಲೆ ನಿಂತ್ಕೋಬೇಕು ಅಂತ. ತಪ್ಪು. ದುಡ್ದು ಕುತ್ಕೋಬೇಕು, ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೋಬೇಕು. ಆದಷ್ಟು ಬೇಗ ನೀನು ನೋಡ್ತಾ ಇರು, ಬರ್ಲಾ? ಹಾಯ್, ಇವನು ಆಡೋದು ನೋಡಿದ್ರೆ ಮುಂದೆ ಏನು ಆಗ್ತಾನೆ ಏನು ಮಾಡ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ. ಎಲ್ಲ ನಮ್ಮನೆ ದೇವರು ದೊಡ್ಡಮ್ಮ ಚಿಕ್ಕಮ್ಮನೇ ನೋಡ್ಕೋಬೇಕು. ಸದ್ಯ ನಮ್ಮ ಸಂಬಂಧಿಕರು ಹಂಗಂತಾರೆ ಹಿಂಗಂತಾರೆ ಅಂತ ಇವನಿಗೆ ಹೇಳಿಲ್ವಲ್ಲ, ಅದೇ ನನ್ನ ಪುಣ್ಯ. ಅವ್ರಿಗೆ ಫಿಕ್ಸು. ಹಾಯ್, ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಕಾಲೆಳೆಯೋರ್ ಮುಂದೆ ಕಾಲಲ್ಲಿ ಎತ್ಕೊಂಡೆ ಓಡಾಡಬೇಕು. ಅಯ್ಯೋ, ಸವಸ ಅಲ್ಲ. ಲೇ, ನಿಂಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಈ ಪ್ರೀತಿ ಬೇಲಿಯಲ್ಲಿ ಬಿಡೋ ಹೂವು ಇದ್ದಂಗೆ, ಅದು ಹೊರಗೆ ಸೇರ್ತದ ಒಳಗೆ ಸೇರ್ತದ ಅಂತ ಕೊನೆವರೆಗೂ ಗೊತ್ತಾಗಲ್ಲ. ಹೇಳಿದ್ದೀನಿ, ಒಡ್ಸ್ಕಂತಿ, ಅರ್ಥ ಮಾಡ್ಕೊ. ನೀನು ನಂಬಿಕೊಂಡು ಇರಲೇ. ಮನೇಲಿ ಹಸು ಇದ್ರೂ ಡಿಕಾಕ್ಷನ್ ಕುಡಿಯೋ ಪರಿಸ್ಥಿತಿ ಬಂದಿದ್ದಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಉಪದೇಶ ಮಾಡ್ತಾನೆ ಹಾಳಾದವನು.
ಆಯ್ತು ಬಿಡು, ಈ ಲೆವೆಲ್ ಬಿದ್ದಿರೋ ಫ್ರೆಂಡ್ಗೆ ಬುದ್ಧಿ ಹೇಳೋದು, ಕಿವಿಡಂಗ್ ಕಿವಿಯಲ್ಲಿ ಹೋಗಿ ಸುದ್ದಿ ಹೇಳೋದು, ಎರಡೂ ಒಂದೇ. ಇನ್ನೂ ಎಷ್ಟೊತ್ತಪ್ಪ, ಬರ್ತಾಳೆ ಇಲ್ವಾ? ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಅಲ್ಲ, ಈ ಹುಡುಗರನ್ನ ಕಾಯಿಸೋದನ್ನ ತಮ್ಮ ಜನ್ಮಸಿದ್ಧ ಹಕ್ಕು ಅನ್ಕೊಂಡ್ಬಿಟ್ಟಿದಾರ ಅಂತ. ಒಳ್ಳೆ ಸರ್ಕಾರಿ ಅಧಿಕಾರಿಗಳು ಕಾಯಿಸ್ತಾರಲ್ಲೂ. ನಮ್ಮ ಹುಡುಗಿನೇ ಪರವಾಗಿಲ್ಲ, ಸಂಜೆವರೆಗೂ ಕಾಯಿಸ್ತಾಳೆ, ಕೆಲವರು ಸಾಯೋವರೆಗೂ ಕಾಯಿಸ್ಬಿಡ್ತಾರೆ. ಆದ್ರೂ ಇದು ನಿಂಗೆ ಬಿಟ್ರಾಗಲ್ಲ, ಕಾಯಿಸ್ಬಾರ್ದು ಅನ್ನೋ ಕಾಯ್ದೆ ತರಬೇಕು. ಲೇ ಸುಮ್ನಿರಲಿ, ನೀನು ನೋಡ್ರೆ ಮಾತಕ್ಕೆ ಮುಂಚೆ ನಮ್ಮ ಹುಡುಗಿ ಅಂತ್ಯ, ಅವಳು ನೋಡಿದ್ರೆ ನೀನು ಮೂಸು ನೋಡ್ತಾ ಇಲ್ಲ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಮಾಡ್ತೀಯ ಹೇಳು? ಕಲ್ಲು ನೋಡಿದ ತಕ್ಷಣ ಹಣ್ಣು, ಕಣ್ಣು ನೋಡಿದ ತಕ್ಷಣ ಹೆಣ್ಣು, ಬೀಳಕ್ಕೂ ಅದೃಷ್ಟ ಮಾಡಿರ್ಬೇಕು. ಆ ಅದೃಷ್ಟ ನಿಂಗಿಲ್ಲ ಬಿಡು. ನಾನು ಅದೃಷ್ಟ ನಂಬನಲ್ಲ, ಪ್ರಯತ್ನ ನಂಬನು. ಕಲ್ಲಿಗೆ ಬೀಳಾದ್ರೂ ಮರ ತರ ಸರಿ ಬೀಳಿಸ್ತೀನಿ. ಹಣ್ಣು ಮುಖ್ಯ ನನಗೆ. ಹುಷಾರ್, ಆಮೇಲೆ ಮರದಿಂದ ಕೆಳಕ್ ನೀನೇ ಬಿದ್ದಿದ್ದೀಯ. ಏನೋ ಗೊಣಗ್ತಾ ಇದ್ಯಾ? ಏನಿಲ್ಲ ಮಗ, ಯಾರೋ ಬರ್ತಾವ್ರ, ಅದು ನಿಮ್ಮ ಹುಡುಗಿನ ನೋಡು. ಅವಳೇ ಕಣೋ, ಲೇ ಅಲ್ಲಿ ನೋಡು. ಅವಳ ಮುಂದೆ ರಂಬೆನೂ ಇಲ್ಲ, ಚನ್ನಪಟ್ಟಣದ ಗೊಂಬೆನೂ ಇಲ್ಲ ಅಲ್ಲ. ಲೇ ಯಾಕೋ ಹಿಂಗ್ ನುಲಿತಾ ಇದ್ಯಾ? ಲೇ ಅದು ಲವ್ ಕಣೋ, ಒಂಥರ ಲವ್. ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡಕ್ಕಾಗಲ್ಲ. ಅಲ್ಲೊಂದೇನಾಯ್ತು ಅಂತ ವಿಚಾರಿಸ್ಬಿಟ್ಟು ಸಂಜೆ ಸಿಗ್ತೀನಿ, ಬಾಯ್. ಬಿಟ್ರೆ ಎಲ್ಲ ಇಲ್ಲೇ ಮುಗ್ಸಾಕ. ಆಲ್ ದ ಬೆಸ್ಟ್ ಹೇಳೋಗೋ. ಹಾಳಾಗೋದಕ್ಕೆ ಯಾಕೋ ಆಲ್ ದ ಬೆಸ್ಟ್. ಹೆಂಗನ ಮಾಡ್ಕೊಂಡು ಸಾಯಿ, ಹಾಳಾಗೋಗು. ಥ್ಯಾಂಕ್ ಯು ಮಗ. ಏನು ನೋಡ್ದಂಗೆ ಹೋಗ್ತಾ ಇದೆಯಾ? ನಿನಗೋಸ್ಕರನ ಕಾಯ್ತಾರದಂತ ಗೊತ್ತು ತಾನೇ? ಹೆಲೋ, ನಾನೇನು ಕಾಯಿ ಅಂತ ಹೇಳಿದ್ದೀನ? ನನಗೆ ಕೆಲಸ ಇದೆ, ಹೋಗ್ತಿದ್ದೀನಿ. ನಿಂತರ ಖಾಲಿ ಇಲ್ಲ. ಎಮೋಷನಲ್ ಡ್ಯಾಮೇಜು. ಏನು ಬೆಳಗ್ಗೆ ಸಂಜೆ ಹಿಂದೆ ಬರ್ತೀನಿ ಅಂತ ನನಗೆ ಮಾಡೋ ಕೆಲಸ ಇಲ್ಲ ಅಲ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಆ ಥರ ಏನಿಲ್ಲ, ನನಗೂ ನಂದೇ ಆದ ಕನಸುಗಳಿದ್ದಾವೆ, ಕೆಲಸಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ. ಆದರೂ ಅವನ್ನೆಲ್ಲ ಬಿಟ್ಟು ಟೈಮಿಗೆ ಸರಿ ಹಿಂದೆ ಬರ್ತೀನಿ ಅರ್ಥ ಮಾಡ್ಕೊ. ಹುಡುಗ ನೀನೆಷ್ಟು ಹಚ್ಕೊಂಡಿದ್ದಾನೆ ಅಂತ. ನೀನೇನಾದರೂ ಅಪ್ಪಿ ಒಪ್ಕೊಂಡೆ ಅನ್ಕೋ. ನಿನ್ನ ಈಗ ಮಾತ್ರ ಅಲ್ಲ, ನಿನ್ಗೆ ವಯಸ್ಸಾಗಿ ಕಣ್ಣು ಮಂಜಾಗಿ ಕಿವಿ ಮಂದಾಗಿ ಗಲ್ಲ ಜೋತ್ ಬಿದ್ದು ಬೆನ್ನು ಬಿಲ್ಲಿನ ಥರ ಬಾಗಿದ್ರು ನಾನಿನ್ನ ಹಿಂಗೆ ಇಷ್ಟಪಡ್ತೀನಿ. ಅಷ್ಟೇ ಯಾಕೆ, ಮುಂದೆ ನಮ್ಮಿಬ್ರಿಗೂ ಹುಟ್ಟೋ ಮಕ್ಕಳು ನಮ್ಮನ್ನ ಕೊನೆಗಾಲದಲ್ಲಿ ನೋಡ್ಕೋತಾ ಇಲ್ಲ ಗೊತ್ತಿಲ್ಲ. ನಾನು ಮಾತ್ರ ಇನ್ನು ಕೊನೆವರೆಗೂ ಚೆನ್ನಾಗಿ ನೋಡ್ಕೊತೀನಿ. ಸುಮ್ಮನೆ ಕಾಯಿಸೋದು ಕಾಡ್ಸೋದು ಬಿಟ್ಟು ಒಪ್ಕೋ. ಮುಗೀತಾ? ಮಳೆ ಬಂದು ನಿಂತಂಗಾಯ್ತು ನೋಡು. ನೀನು ಒಂದೇ ಟೇಕಲ್ಲಿ ಒಂದೇ ಉಸಿರಲ್ಲಿ ಅದೆಷ್ಟೇ ಉದ್ದ ಡೈಲಾಗ್ ಹೇಳಿದ್ರು ನನ್ನ ಆನ್ಸರ್ ಇಷ್ಟೇ, ನಾಟ್ ಇಂಟ್ರೆಸ್ಟೆಡ್ ಅಷ್ಟೇ. ಹೋಗ್ ಸೈಡ್ಗೆ. ಹಂಗಂದ್ರೆ ಹೆಂಗೆ? ಯೋಚನೆ ಮಾಡಿ ನೋಡು. ಟೈಮ್ ತಗೊಂಡು ಹೇಳ್ತೀನಿ, ನಾಳೆ ಹೇಳ್ತೀನಿ, ನಾಡಿದ್ದು ಹೇಳ್ತೀನಿ ಅಂತನಾದ್ರೂ ಹೇಳು. ಮನ್ಸಿಗೆ ಏನೋ ಒಂದು ಸಮಾಧಾನ. ಟೈಮ್ ತಗೊಂಡು ಹೇಳಿದ್ರು ಅಷ್ಟೇ, ಯೋಚನೆ ಮಾಡಿ ಹೇಳಿದ್ರು ಅಷ್ಟೇ, ನನ್ನ ಆನ್ಸರ್ ಚೇಂಜ್ ಆಗಲ್ಲ. ಹೌದಾ? ಹೌದು. 100%, 200%, 300%. ನಿಮ್ಮ ಮನೆ ದೇವರಾಣೆ? ಎಷ್ಟು ಕೋಪ ಬರಿಸ್ತ್ಯಾ ನೋಡು. ಇದನ್ನೆಲ್ಲ ಬಿಡು, ಲೈಫಲ್ಲಿ ಏನಾದರೂ ಮಾಡು, ಸೆಟ್ಲಾಗ ಕಡೆ ನೋಡು. ನನ್ನ ಮಾತನ್ನೇ ಮೋಟಿವೇಶನ್ ಆಗಿ ತಗೋ. ಲೈಫಲ್ಲಿ ಮುಂದೆ ಬರ್ತ್ಯಾ. ಈ ಥರ ಹಿಂದೆ ಬರೋದು ಬಿಟ್ರೆ ಗಾಟ್ ಇಟ್. ಇಂಡೈರೆಕ್ಟ್ ಆಗಿ ನಾನು ಸೆಟ್ಲ್ ಆಗಿಲ್ಲ ಅಂತ ಹೇಳ್ತಿದ್ಯಾ? ಅಲ್ಲ, ಇವತ್ತಿನ ಹುಡುಗಿರೆಲ್ಲ ಸೆಟ್ಲ್ ಆಗಿರೋ ದುಡ್ಡಿರೋ ಹುಡುಗನ ಬೇಕು ಅಂತಿರಲ್ಲ. ಸೆಟ್ಲ್ ಆಗಿರೋ ಹುಡುಗನ ಮದುವೆಯಾಗಿ ಲೈಫಲ್ಲಿ ನೀವೇನು ಸಾಧಿಸ್ತೀರಾ? ಕಷ್ಟಪಟ್ಟು ಜೀವನ ಕಟ್ಕೊಂಡು ಹುಡುಗನ ಕೈ ಹಿಡಿದು ಅವನ ಜೊತೆ ಕೈ ಜೋಡಿಸಿ ಬದುಕು ಕಟ್ಕೊಂಡ್ರೆ ನಿಮ್ಮ ಬದುಕಿಗೂ ಒಂದು ಅರ್ಥ ಇರುತ್ತೆ, ಪ್ರೀತಿಗೂ ಒಂದು ನಂಬಿಕೆ ಬರುತ್ತೆ. ಅಷ್ಟು ಡೌಟ್ ಇದ್ರೆ ನಿಮ್ಮ ಅಪ್ಪನೊಂದ್ಸಲ ಹೋಗಿ ಕೇಳು, 28-30ಕ್ಕೆ ಸೆಟ್ಲ್ ಆಗಿದ್ರ ಅಂತ. ಅವರೇ ದುಡ್ದು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಹುಡುಗಿನೂ ಅಲ್ಲ. ನಿನ್ಗೆ ಎಷ್ಟೇ ಹೇಳಿದ್ರು ವೇಸ್ಟೇ ಕಣೋ. ಯಾಕೋ ನಾನು ಹಿಂದೆ ಬಿದ್ದಿದ್ಯಾ? ನಾನು ನೋಡೋಕೆ ಅಷ್ಟೊಂದು ಚೆನ್ನಾಗೂ ಇಲ್ಲ ಕಣೋ. ಪರವಾಗಿಲ್ಲ, ನಂಗೆ ಓಕೆ. ನಾನೇನು ಮನ್ಮಥನ್ ಥರನೇ ಇದ್ದೀನಿ, ನಡೆಯುತ್ತೆ ಬಿಡು. ನೋಡು, ಬರುವಾಗ ಬಿಟ್ಟರೆ ನಿನಗೆ ನನಗಿಂತ ಚೆನ್ನಾಗಿರೋದು ಸಿಗಲ್ಲ ಅಂತೇಳಿ, ಅರ್ಧದಲ್ಲೇ ನಿನಗೆ ನನಗಿಂತ ಚೆನ್ನಾಗಿರೋದು ಸಿಗ್ತಾಳೆ ಅಂತೇಳಿ ಬಿಟ್ಟೋಗೋ ಹುಡುಗಿ ಬೇಡ. ಸುಮಾರಾಗಿದ್ರು ನಂಗೆ ನೀನೇ ಸಾಕು. ಅಮ್ಮ ಮಾತ್ರ ಇನ್ನೊಂದು 40-50 ವರ್ಷನ ಹೆಂಗೆ ಗೊತ್ತೇಳ್ಬಿಡ್ತೀನಿ ಬಿಡು. ನಾನು ಸುಮ್ಮನೆ ಹೇಳಿದ್ದು. ನಾನು ಸಖತ್ತಾಗೇ ಇದ್ದೀನಿ. ನನ್ನನ್ನೇ ಏನು ಸುಮಾರಾಗಿದ್ದೀನಿ ಅಂತ. ಇವಾಗ ನಾನು ಹಿಂದೆ ಬರೋದು ನಿಲ್ಸಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲಾಕ್ಬಿಡ್ತೀನಿ. ಹೋಗ ಕಡೆ. ನನ್ನ ಸುಮಾರಾಗಿದ್ದೀನಿ, ಸಖತ್ತಾಗೇ ಇದ್ದೀನಿ. ಹೌ ಡೇರ್ ಯು ಇಡಿಯಟ್. ಅಲ್ಲ, ಈ ಹುಡುಗಿರು ಯಾವಾಗ ಸುಮ್ಮನೆ ಹೇಳ್ತಾರೆ, ಯಾವಾಗ ಸೀರಿಯಸ್ ಆಗಿ ಹೇಳ್ತಾರೆ ಅಂತ ಒಂದು ಗೊತ್ತಾಗಲ್ಲ. ಯಾಮಾರ್ಬಿಟ್ನೆ. ತಗೊಳ ಮಗ, ಇವತ್ತು ನಂಗೆ ದೊಡ್ಡ ಅದೃಷ್ಟ ಕಾದಿದೆ ಕಣೋ. ಯಾಕೆ ಹೇಳು? ಯಾಕೆ? ಬರ್ತಾ ದಾರಿಯಲ್ಲಿ ನರಿ ಮುಖ ನೋಡ್ದೆ ಕಣೋ. ಅದ್ ನಿನ್ ಮುಖ ನೋಡಿಲ್ಲ ತಾನೆ? ತಮಾಷೆಗೆ ಹೇಳ್ದೆ ಕಣ. ಕುಡಿಯೋ.
ಲೇ ನಿನ್ನತ್ರ ಲಕ್ಕಿ ಚಾಮ್ ಕಣ. ಟೀ ಕಾಸ್ಟ್ ನಾನು ಪೇ ಮಾಡ್ಬೇಕು, ಮಾಡ್ತೀನಿ. ಫ್ರೆಂಡ್ ಕಣ, ಅರ್ಥ ಮಾಡ್ಕೊಂಬಿಟ್ಟೆ. ಜೊತೆಗಿದ್ದು ಕಾಲು ಅಣ್ಣ ಹಿಡಿತಾನೆ. ನಿಮ್ನೆ ಹುಡ್ಕೊಂಡು ಮನೆ ಹತ್ರ ಹೋಗಿದ್ದೆ, ಇಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ಹಾ, ಮುಂದಿನ ತಿಂಗಳು ಮದುವೆ ಇದೆ, ಇಬ್ರು ಮಿಸ್ ಮಾಡದೆ ಬರ್ಬೇಕು. ತೋಳಿ. ಯಾರ್ದ ಮಗ? ನಿಮ್ಮ ಅಣ್ಣಂದೇನೋ? ಹೇ, ನಂದೇ ಕಣಡು. ಏನು ನಮ್ಮ 90s ಹಣೆ ಬರ ಅಲ್ಲ ಕಣ. ನಮ್ಮ 90s ಹಣೆ ಬರ ಬರಿಬೇಕಾದ್ರೆ ಬ್ರಹ್ಮನ್ ಪೆನಲ್ಲಿ ಇಂಕಾಲಿ ಆಗಿತ್ತೇನೋ. ನಮ್ಮ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಲೇ, ಮದುವೆ ಆಗೋದು ಅಂದ್ರೆ ಏನು ತಮಾಷೆ ಅನ್ಕೊಂಡಿದ್ಯಾನೋ? ಒಂದು ಸಲ ಹಾಕಿದ್ರೆ ಯಾರ ಜೀವನ ಪೂರ್ತಿ ಹೊರಬೇಕಾಗುತ್ತೆ ಸಂಸಾರದ ಭಾರ. ಒಂದು ಲೋಟ ಹಾಲು ಕುಡಿಯೋಕೆ ಅವನಾದ್ರೂ ಹಸು ಕಟ್ಕೊಂತಾನೇನೋ? ಹೇ, ಡೈಲಿ ಕುಡಿಯೋರು ನಾವು, ಕಟ್ಕೊಂತೀವಿ ಬಿಡೋಣ. ನನ್ನ ಮಗನೇ ಮಾಡ್ತೀನಿ. ಕಟ್ಕೊಳ್ಳುವಂತೆ ಮೊದ್ಲ ಹುಡುಗಿಗೆ ಯಾವನಾದ್ರೂ ಬಾಯ್ ಫ್ರೆಂಡ್ ಇದ್ದಾನ ಕೇಳ್ಕೊ. ಇಲ್ಲಾಂದ್ರೆ ಹುಡುಗಿಗೆ ಮದುವೆ ಇಷ್ಟ ಇದೆಯಾ ತಿಳ್ಕೊ. ಇಲ್ಲಾಂದ್ರೆ ನಿಮ್ಮನಿಗೆ ಮನಾಲಿಗೋ ಶಿಮ್ಲಾಗೋ ಕರ್ಕೊಂಡೋಗಿ ಶಿವ ಅನ್ಸ್ಬಿಡ್ತಾಳ ಅಷ್ಟೇ. ಲೇ, ನೀನು ಇರೋ ಸೈಜ್ಗೆ ಫ್ರಿಜ್ಜು ಡ್ರಮ್ಮು ಬೇಡ ಹಾಕಣೋ, ಮಿಕ್ಸಿನೇ ಸಾಕು. ಈ ಚಿಕ್ಕದು ಚಟ್ನಿ ರೂಪ ಜಾರ್ ಬರುತ್ತಲ್ಲ, ಅದ್ರಲ್ಲಿ ಹಾಕಿ ರುಬ್ಬಿಡ್ತಾಳ ಅಷ್ಟೇ. ಒಳ್ಳೆ ಮಾತಾಡಲ್ಲ. ಥೂ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಂದು ಅವಳ್ದು 5 ವರ್ಷದ ಲವ್, ನಾನು ಅವಳು ಮಜ್ನು ಜುಲೈಟ್ ಇದ್ದಂಗೆ, ಗೊತ್ತಾ? ಅಣ್ಣ, ನೀನ್ ಮಾತ್ರ ಬರೋಣ. ಈ ಕ್ವಾಸ್ಟ್ ನನ್ ಮಗಂಗ್ ಬಿಟ್ಟಿ ಊಟ ತಿನ್ನೋಕ್ಕೂ ಅದೃಷ್ಟ ಇಲ್ಲ. ನನ್ ಬೇಬಿ ಬಗ್ಗೆ ಏನೋ ಮಾತಾಡ್ತಾನೆ. ಲೇ, ಈ ಕಿತ್ತೋದ್ ನನ್ನ ಮಗ ಇಷ್ಟೇ ಹಾಳು ಮಾಡ್ತಾವನಲ್ಲೋ, ಮಜುನು ಜೂಲಿಟ್ ಅಂತವನಲ್ಲೋ. ಹಾಳಾಗೋಗ್ಲಿ ಬಿಡೋ. ಬಿಡೋದಾ? ಲೇ, ಅಲ್ಲಿ ನೋಡು, ಆ ನನ್ನ ಮಗನಿಗೆ ಸೌಸಕ್ಕೆ ಮಂಡಿ ಚಿಪ್ಪೆ ಇಲ್ಲ ಅಂತರಲ್ಲ, ಅವನು ಹುಡುಗಿನ ಪಡಾಯಿಸ್ಕೊಂಡವನೆ. ನೀನು 2 ಜೊತೆ ಚಪ್ಪಲಿ ಸೌಸ್ತೆ, 2 ಜೊತೆ ಟೈರ್ ಸೌಸ್ತೆ, ಆದ್ರೂ ಪಡಾಯಿಸ್ಕೊಂಡಿಲ್ಲ. ನೀನ್ ಹಿಂಗೆ ಓಡಾಡ್ಕೊಂಡಿರೋ, ಒಂದಿನ ಅವಳು ಬಂದು ಹಿಂಗೆ ಕಾರ್ಡ್ ಕೊಟ್ಬಿಡು ಹೋಯ್ತಾ ಇರ್ತಾಳೆ. ಏನೋ ಹೇಳ್ತಾ ಇದ್ಯಾ? ಮತ್ತಿನ್ನೇನು? ಇಲ್ಲ ಕಣ, ಇನ್ನು ನಾನು ಸುಮ್ಮನಿದ್ರಾಗಲ್ಲ. ನಾಳೆ 2 ರೌಂಡ್ ಡಿಸೈಡ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ನೋಡು. ನನ್ನ ಕೈಲಿ ಅವೆಲ್ಲ ನೋಡೋಕ್ಕಾಗಲ್ಲಪ್ಪ. ಥೋ, ನೀನು ನೋಡ್ಬೇಡ, ಒಂದು ಕೆಲಸ ಮಾಡು. ನಾಳೆ ಅವಳು ಬಂದಮೇಲೆ ಆ ರೋಡ್ನ ಬ್ಲಾಕ್ ಮಾಡಿಬಿಡು, ಯಾರೂ ಬರಬಾರ್ದು. ಮಿಕ್ಕಿದ್ನ ನೋಡ್ಕೋತೀನಿ. ಯಾರು ಬಂದಿಲ್ಲ ಅಂದ್ರೆ ಅವಳು ಕಾಲು ಹಿಡ್ಕೊಂಡ್ಬಿಡ್ತೀಯಾ? ಅಯ್ಯೋ ನಿನ್ನಲ್ಲೇ ಇಷ್ಟೆಲ್ಲ ಕಷ್ಟಪಡ್ತಾರದು ಕಾಲು ಹಿಡಿಯೋಕೇನಾ? ಕೈ ಹಿಡಿಯೋಕೆ ಹಿಡಿತೀನಿ ನೋಡು. ಹಾಂ, ಹಿಡಿಯಪ್ಪ, ಹಿಡಿ. ಕುಡ್ಕೊಂಬಂದಿದ್ಯಾ? ಅದು ಮಧ್ಯಾಹ್ನದೊತ್ತು. ನಾಚಿಕೆ ಆಗಲ್ವಾ ನಿಂಗೆ? ಥೂ. ಆಗುತ್ತೆ, ಏನು ಮಾಡಲಿ? ನಾನು ಮಾಡಿರೋದು ಪ್ರೀತಿ. ಈ ಪ್ರೀತಿ ಮಧ್ಯರಾತ್ರಿ ಅದು ಕೂರಿಸುತ್ತೆ, ಮಧ್ಯಾಹ್ನದತ್ತೆ ಕೂಡಿಸುತ್ತೆ. ಚೂರು ಮಾಡಿದ್ರೆ ಹೊಗೆನೇ ಹಾಕ್ಸ್ಬಿಡುತ್ತೆ. ಹೊಗೆ ಹಾಕ್ಸಿದ್ರೆ ಫೇಮಸ್ ಅಲ್ವಾ ನೀವು? ಶುರು ಮಾಡ್ದ. ಆದರೂ ಒಂದಂತೂ ಕನ್ಫರ್ಮ್ ಆಯಿತು. ಏನು? ರೈತರ ಕೂಗು ವಿಧಾನಸೌಧಕ್ಕೆ ಮುಟ್ಟಲ್ಲ, ಪ್ರೀಸೋ ಹುಡುಗರು ಕೂಗು ಹುಡುಗಿರು ತಟ್ಟಲ್ಲ 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 ತಟ್ಟಲ್ಲ. ರೋಡಲ್ಲಿ ಹೆಂಗ್ ಸೀನ್ ಕ್ರಿಯೇಟ್ ಮಾಡ್ಬೇಡ, ಹೋಗು. ಹತ್ನಾದ್ರೂ ಹೋಗಕ್ ಬಿಡು. ನೋ, ಇವತ್ತು ನಾನೆಂತ ಒಳ್ಳೆ ಲವ್ವರ್ ಅಂತ ನಿನಗೆ ಗೊತ್ತಾಗ್ಲೇಬೇಕು. ಅಲ್ಲಿವರೆಗೂ ನಾನು ಹೋಗಲ್ಲ, ನೀನು ಹೋಗ್ ಬಿಡಲ್ಲ. ಸೀರಿಯಸ್ ಆಗಿ ಒಂದು ಮಾತು ಹೇಳ, ಮನ್ಸೊಬ್ಳ ಜೊತೆ ಮಂಚ ಒಬ್ಳ ಜೊತೆ ಹಂಚ್ಕೊಳ್ಳೋ ಹುಡುಗ ನಾನಲ್ಲ. ಅರ್ಥ ಮಾಡ್ಕೊ, ಹತ್ರ ಮಾಡ್ಕೊ. ನಂಗೆ ಯಾಕೋ ಭಯ ಆಗ್ತಿದೆ. ಭಯನಾ? ಯಾಕೆ? ನನ್ನ ಪ್ರೀತಿಗೆ ರೋಮಿಯೋ ಅಲ್ಲಮ್ಮ, ರಾಮ ಸ್ಫೂರ್ತಿ. ಏನೇ ಬಂದರೂ ನಾನು ನೋಡ್ಕೋತೀನಿ. ಹನುಮಂತನ ಥರ ಸಪೋರ್ಟ್ ಮಾಡೋಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಆಗಲೇ ಒಬ್ಬ ಕಾರ್ ತಗೊಂಡು ಶಂಭೋ ಶಿವ ಶಂಭೋ ಅಂತ ಸಾಂಗ್ನ ಡೌನ್ಲೋಡು ಮಾಡ್ಕೊಂಡಿದ್ದಾನೆ. ಇನ್ನೇನಿದ್ರು ಏತಾಕೊಂಡು ಹೋಯ್ತಾ ಇರೋದು. ನೀನೇನ್ ಲೂಸಾ? ನಾನ್ ಹೇಳಿದ್ದು ನಾನು ಸಿಗ್ಲಿಲ್ಲ ಅಂದ್ರೆ ನೀನ್ ಅದೇನಾಗೋಗ್ತೀಯ ಅನ್ನೋ ಭಯ ಅಂತ. ನಾನು ಅಂತ ಹೇಳಿದ್ರೆ ಇವನು ಅನ್ಕೊಂತಾರೆ ಸ್ಟುಪಿಡ್. ಆ ಥರ ಭಯ? ಹಾಂ, ನೋಡು, ನೀನಂದ್ರೆ ನಂಗೆ ತುಂಬ ಇಷ್ಟ. ಆದರೆ ವೆನ್ ಇಟ್ ಕಮ್ಸ್ ಟು ಮೈ ಆ್ಯಟಿಟ್ಯೂಡ್ ಆರ್ ಸ್ವಾಭಿಮಾನ ಬಿಟ್ಕೊಟ್ಟಿದ್ದೇ ಇಲ್ಲ. ನೀನು ಸಿಕ್ಕಿದ್ರೆ ನೀನೇ ಸಕ್ಕರೆ ನನ್ನ ಪಾಲಿಗೆ. ಸಿಗ್ಲಿಲ್ವಾ, ನಿಂದು ಸೇರ್ಸೋದೆ ಬಿಟ್ಟೋದ ಹುಡುಗಿರ್ ಸಾಲಿಗೆ. ಬೇಜಾನ್ ಜನ ಬಿಟ್ಬಿಟ್ಟಿದ್ದೀನಿ. ಏನು ಅನ್ಕೊಂಡ್ಬಿಟ್ಟಿದ್ಯಾ? ಬಾರ್ಗೋ ಬಾವಿಗೋ ಪಾಲಾಗೋ ಸೀನೆಲ್ಲ ಇಲ್ಲಮ್ಮ. ಅಷ್ಟೇ, ನಮ್ದು ರೇಂಜೇ ಸಾಕು. ದಟ್ಸ್ ಇನಫ್. ಕೊಟ್ಲಾ ಕೈ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಬಿಡು, ಕೈ ಕಾಲು ಎರಡು ಸೇರಿಸ್ಕೊಟ್ಟವಳೆ ಅಂತ. ಲೋ, ಮೊದಲೇ ನೊಂದಿದ್ದೀನಿ ಕಣ, ನೋಯಿಸ್ಬೇಡ್ವೋ. ಅವಳು ಬೈದಿದ್ರು ಹೊಡೆದಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ಅವಳು ಏನು ಮಾತಾಡ್ದಲೆ ಹಂಗೆ ಹೊರ್ಟೋಗ್ಬಿಟ್ಲು, ಅದು ಗುರಾಯಿಸ್ಕೊಂಡು. ಅದೇ ಭಯ ಆಯ್ತಿರೋದು. ನಿಂಗೇನು ಅನ್ಸುತ್ತೋ? ಲೇ,
ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ. ನೀನೇ ನನ್ನ ಹಾರ್ಟು, ಬೋಟಿ, ಲಿವರು, ಕಲೇಜ, ಬೀಜ ಅನ್ನೋರಿಗೆ ಸಿಗ್ತಿಲ್ಲ. ಇಂಥವು ಬೇರೆ ಸ್ವಾಭಿಮಾನ ಅಂತಿದ್ದೀರಾ. ಅಷ್ಟೇ ಬಿಡು, ಮರ್ತ್ಕೊಂಬಿಡು. ಲೋ, ನಾವು ಪ್ರೀತಿಸ್ತಿದೀವಿ ಅಂತ ನಮ್ಮ ಥರ ಬಿಟ್ಬಿಡೋಕ್ಕಾಗುತ್ತೇನೋ? ಆದರೂ ಏನೋ ಒಂಥರ ದುಃಖ ಆಗ್ತಿದೆ ಕಣೋ. ಡೋಂಟ್ ವರಿ ಬ್ರದರ್. ದಾಹಕ್ಕೆ ನೀರು, ದುಃಖಕ್ಕೆ ಬಿಯರ್. ನೀನ್ ಕುಡಿ. ಆ ದರಿದ್ರ ಎಣ್ಣೆ ಸವಾಸನ ಬೇಡ ಬ್ರದರ್. ಅದು ಕುಡ್ದೆ ಇಷ್ಟೆಲ್ಲ ಕೂತಿರೋದಿಲ್ಲಿ. ಬ್ರದರ್, ಎಣ್ಣಿನ ಸವಾಸ ಮಾಡಿದ್ಮೇಲೆ ಎಣ್ಣೆ ಸವಾಸನ ಬೇಡ ಅನ್ಬಾರ್ದು. ತಗೋ, ನೀ ಕುಡಿ. ಕುಡಿ, 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 ಕುಡಿ. ಜಮಾಯಿಸು. ನೋಡ್ಕೊಳ್ಳೋಣ. ಈಗ ಕಕ್ಕು. ಕಕ್ಕೋದ? ಇವನ್ ಕಕ್ಕಾಕ ನಾನು ಇಷ್ಟೆಲ್ಲ ಖರ್ಚು ಮಾಡಿರೋದು? ಲೇ, 3 ಬಾಟ್ಲು 10 ರೂಪಾಯಿ ಕಡ್ಲೆ ಪುಡಿ ತಂದ್ಬಿಟ್ಟು ದೊಡ್ಡದ ಬಿಲ್ಡಪ್ ತಗೋತಾ ಇದ್ಯಾ. ಸುಮ್ಮನೆ ಕೂತ್ಕೊಂಡಿರ್ಸಿಲ್ಲ, ಬಾಟ್ಲಲ್ಲಿ ಹೊಡೆದ್ಬಿಡ್ತೀನಿ. ಅದನ್ನ ತರಕ್ಕೆ ಎಷ್ಟು ಕಷ್ಟಪಟ್ಟಿರೋ ಅಂತ ಹಂಗೊತ್ತು. ನಾನು ಹೇಳ್ತಾ ಇರೋದು ಕುಡ್ದು ಹೊಟ್ಟೆ ಇರೋದನ್ನ ಕಕ್ಕು ಅಂತಲ್ಲ, ಕುಡ್ದು ಮನ್ಸಲ್ಲಿರೋದನ್ನ ಕಕ್ಕು ಅಂತ ಕಣೋ. ಮನ್ಸಲ್ಲಿರೋದನ್ನ ಕಕ್ದಾಗ್ಲೇ ಕಣೋ ಮನ್ಸ ಆಗೋದು. ಸೂಪರ್ ಮಗ. ಒಬ್ಬ ಕುಡುನ್ ಕಷ್ಟ ಕುಡುನ್ಗೆ ಅರ್ಥ ಆಗೋದು, ಒಬ್ಬ ಲವ್ವರ್ ಕಷ್ಟ ಲವ್ವರ್ಗೆ ಅರ್ಥ ಆಗೋದು. ತಗ, ನಮ್ಮ ಏರಿಯಾಗೆ ನಂಬರ್ 1 ಲವರ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ನ ಕಡೆ ಇದೆ ಗಿಫ್ಟ್. ಏನ ಮಗ, ಇವ್ನು ಹೆಂಗಾದ್ರೂ ಮಾಡಿ ಸರಿ ಮಾಡು. ಇವ್ನು ಸರಿ ಹೋದ್ರೆ ನನ್ನ ಲೈಫೇ ಸರಿ ಹೋಗುತ್ತೆ. ಪ್ಲೀಸ್ ಕಣ. ನೀನ್ ನಂಬಿಕೊಂಡು ಇದನ್ನ ತಿನ್ನು, ನಾನ್ ನೋಡ್ಕತೀನಿ. ಬ್ರದರ್, ಈ ಹುಡುಗಿರೇ ಇಷ್ಟು ಗಂಡು ಮಕ್ಕಳನ್ನ ಗೋಳಿ ಕಳಿಲ್ಲ ಅಂತಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಒಟ್ನಲ್ಲಿ ಗಂಡು ಮಕ್ಕಳನ್ನ ಎಬ್ಬರಿಸ್ಬಿಟ್ಟೆ ಅವ್ರು ನೆಮ್ಮದಿಯಾಗಿ ಮಲ್ಕೊಳ್ಳೋದು. ಇದನ್ನೆಲ್ಲ ಅನ್ಭವಿಸ್ಬೇಕು ಬ್ರದರ್, ಅನ್ಭವಿಸ್ಬೇಕು. ಅನ್ಭವಿಸಿ. ಏನ್ ಅನ್ಭವಿಸೋದೋ ಏನೋ. ಈ ಇಸ್ರೋದವರು ನಾಸಾದವರು ಆ ಮೂನಲ್ಲೇನಿದೆ ಅದ್ ಎಲ್ಲೋ ಇರೋ ಮಾರ್ಸಲ್ ಏನಿದೆ ಅಂತ ಕಂಡಿಡಿಯೋ ಬದಲು ಈ ಹುಡುಗಿರ ಮನಸ್ಸಲ್ಲೇನಿದೆ ಅಂತ ಕಂಡಿಡ್ಬಿಟ್ಟಿದ್ರೆ ಎಷ್ಟೋ ಜನ ಗಂಡ್ಮಕ್ಳು ಜೀವನ ಉಳ್ದಿರೋದು. ಅದ ಭಗವಂತನಿಂದನೂ ಸಾಧ್ಯ ಇಲ್ಲಪ್ಪ. ಅಷ್ಟೇ ಅಲ್ಲ ಬ್ರದರ್, ಇಲ್ಲಿ ನೋಡಿ. ಎಲ್ಲಿ? ಇಲ್ಲಿ ನಾಯಿಗೆ ಮುತ್ತು ಕೊಡೋ ಫೋಟೋ ಹಾಕ್ತಾಳೆ, ನಾಯಿ ಕೈಲಿ ಇವಳು ಮುತ್ತು ಕೊಡ್ಸ್ಕೊತಾಳೆ. ಅಷ್ಟೇ ಯಾಕೆ, ಇಲ್ಲಿ ನೋಡಿ ನಾಯಿಗೆ ಸ್ನಾನ ಮಾಡಿಸೋ ವಿಡಿಯೋ ಕೂಡ ಹಾಕ್ತಾಳೆ. ನಿಂತ್ಕೊಂಡಿದೆ. ಓ ಬಾಲ, ಆ ನಾಯಿಗಿರೋದ್ರಿಂದ ನನಗಿಲ್ವಲ್ಲ ಬ್ರದರ್. ಮಗ, ಈ ಫೋಟೋಸು ವಿಡಿಯೋಸು ನೋಡ್ತಿದ್ರೆ ನಿಮ್ಮ ಹುಡುಗಿ ಪಕ್ಕಾ ನಾಯಿ ಲವ್ವರ್ ಕಣೋ. ಹಂಗಿದ್ರೆ ಅವಳು ಲವ್ ಮಾಡ್ಬೇಕಿತ್ತಲ್ಲ. ಅಂದ್ರೆ ನಿಯತ್ತಲ್ಲಿ ನಾಯಿನೇ ಮೀರಿಸ್ತೀಯ ಅಂದೆ ಕಣೋ. ಕರೆಕ್ಟ್ ಬ್ರದರ್, ಕರೆಕ್ಟು. ನಾವು ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ಮೇಲೆ ಆಟೋಮೆಟಿಕ್ ಆಗಿ ನಿಯತ್ತು ಅನ್ನೋದು ಶುರು ಆಗ್ಬಿಡುತ್ತೆ. ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ, ಎಲ್ಲಿ ಹೋಗ್ತೇವೆ ಅಂತ ನಮ್ಮ ಸಮಾಜ. ಇವತ್ತಿನ ಹುಡುಗಿರಲ್ಲ ಈ ನಾಯಿನ ಬೇಕನ್ನ ಮುದ್ದಾಡೋದ್ರಲ್ಲಿ ಒಂದು ಅರ್ಧ ಭಾಗ ಗಂಡ್ಮಕ್ಳನ್ನ ಮುದ್ದಾಡಿ ಈ ಹಲ್ಲಿಗೆ ಮತ್ತೆ ಜಿರಳೆಗೆ ಎದುರೋದ್ರಲ್ಲಿ ಒಂದು ಕಾಲು ಭಾಗ ಗಂಡ್ಮಕ್ಳಿಗೆ ಎದುರಿದಿದ್ರೆ ಎಷ್ಟೋ ಸಂಬಂಧಗಳು ಎಷ್ಟೋ ಸಂಸಾರಗಳು ಉಳ್ಕೋತಿದ್ದು. ಏನ್ರಪ್ಪ ಮಾತಾಡಿ. ಬ್ರದರ್ ಎಂತ ಮಾತಾಡ್ಬಿಟ್ರಿ ನೀವು. ಮುತ್ತಿನಂತ ಮಾತಾಡ್ಬಿಟ್ರಿ. ನನ್ನ ಮಗನ್ ಸರಿ ಮಾಡುವಂತ ಕಳ್ಸಿದ್ರೆ ಅವನು ಸೇರ್ಸ್ ಕುಡಿತಾ ಇದೆಯಲ್ಲೋ. ಏನ್ ಮಾಡಕ್ಕಾಗುತ್ತೆ. ಅವನು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನಂದು ಹಳೆವೆಲ್ಲ ನೆನ್ಪಾಗ್ತಾ ಇವೆ. ಬಾಟ್ಲೆ ಸೇರ್ಸ್ ಹೊಡೆದ್ಬಿಡ್ತಿದ್ದೆ ಬಾಗ್ರೆ. ಅವ್ರು ಬಿಟ್ಟೋಗಿ ಇಷ್ಟು ವರ್ಷ ಆಗಿದೆ. ಇಂಥ ತಂಪತ್ತಲ್ಲಿ ಆಟೋಮೆಟಿಕ್ ಆಗಿ ನೆನ್ಪಾಗ್ಬಿಡ್ತವೆ. ಮರೆಯಕ್ಕಾಗಲ್ಲ. ಹೌದು, ಮರೆಯಕ್ಕಾಗಲ್ಲ. ನಾವು ಹುಡುಗರೇ ಹಂಗೆ. ನಮ್ಮ ಎದೆಗೆ ಬಂದವಳು ನಮಗೆ ಸಿಗ್ಲಿ ಬಿಡ್ಲಿ, ನಾವಿರೋವರೆಗಂತೂ ಎದೆಲೆ ಒಂದು ಮೂಲೆಲಾರ ಬಚ್ಚಿಟ್ಕೊಂಡಿರ್ತೀವಿ. ಅದು ಹುಡುಗರು ವೀಕ್ನೆಸ್ ಅಲ್ಲ, ಹುಡುಗರು ಗ್ರೇಟ್ನೆಸ್ಸು. ಈ ಹುಡುಗಿರಿಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಮೂಲೆಯಲ್ಲಿ ಕೂತ್ಕೊಂಡು ಗೋಳಾಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಅಂತ. ಹೌದು ಬ್ರದರ್, ಹೌದು. ಅವ್ರಗಳಿಗೆ ನಮ್ಮ ಬೆಲೆ ಎಲ್ಲಿ ಗೊತ್ತಾಗುತ್ತೆ? ಅದನ್ನ ನಾವೇ ತೋರಿಸ್ಬೇಕು ಬ್ರದರ್, ನಮ್ಮ ಬೆಲೆನ ನಾವೇ ತೋರಿಸ್ಬೇಕು ಬ್ರದರ್. ಲೇ, ನಾನಲ್ಲ ಕಣೋ ನಂಬರ್ 1 ಲವರ್. ನಿಜವಾದ ನಂಬರ್ 1 ಲವರ್ ಅಂದ್ರೆ ಅದು ಇವನು ಕಣೋ, ಇವನು. ಮಗ, ಅದನ್ನೆಲ್ಲ ಬಿಡು. ಅಲ್ಲೊಂದೇನಾಯ್ತು, ಕೊನೆಗೂ ಹುಡುಗಿ ಬಗ್ಗೆ ಬಿಟ್ಟು ಕೆಲಸದ ಬಗ್ಗೆ ಮಾತಾಡ್ತಾವನೆ. ದೇವ್ರೇ ಕಾಪಾಡ್ದಪ್ಪ. ಮಗ, ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೊಂತೀನಿ. ಮೊದಲು ನೀನು ಲವ್ ಪವಿದ ಆಚೆ ಬರಪ್ಪ, ಸಾಕು. ಸರಿ ಕಣ, ಸರಿ ಬ್ರದರ್.
ನನಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗ್ತೀನಿ, ಮಲ್ಕೋತೀನಿ. ಬ್ರದರ್ ಹೆಂಗ ಮಲಗ್ತೀರಾ? ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಟುಕೊಂಡು ನಿದ್ದೆ ಹೆಂಗ ಬರುತ್ತೆ? ನಿಮ್ ನೋವೆಲ್ಲ ಕೇಳಿ ನಮ್ಗೆ ನಿದ್ದೆ ಬರ್ತಿಲ್ವಲ್ಲ ಬ್ರದರ್? ಕಷ್ಟ ಆಗುತ್ತೆ, ಆದ್ರೂ ಮಲ್ಕೊಳ್ಳೇಬೇಕಂಡ್ರು. ಇಲ್ಲಾಂದ್ರೆ ನಾಳೆ ಅವಳು ಮುಂದೆ ಹೋದಾಗ ಮಕ್ಕ ಫ್ರೆಶ್ ಆಗಿರಲ್ಲ ಕಂಡ್ರು. ಅಯ್ಯ ನಿನ್ನಲ್ಲೇ